ಸಾಮಾನ್ಯ ಪ್ರತಿಭೆ ಅಲ್ಲ ಇದು. ಹಾಯ್ ಎಲ್ರಿಗೂ ನಮಸ್ಕಾರ. ಫಸ್ಟ್ ಟೈಮ್ ನೋಡ್ತಿರೋರು ನನ್ನ ಪೇಜ್ ಫಾಲೋ ಮಾಡಿ, ಹಾಗೆ ವಿಡಿಯೋ ಇಷ್ಟ ಆದರೆ ತಪ್ಪದೆ ಲೈಕ್ ಮಾಡಿ. ಇವತ್ತು ಪೂಜೆನೆಲ್ಲ ಮುಗಿಸಿ ಅಡುಗೆ ಮನೆ ಕಡೆ ಬಂದೆ. ನಮ್ಮಮ್ಮ ಇವತ್ತು ಊಟಕ್ಕೆ ಒಬ್ಬಟ್ಟು ಮಾಡ್ತಾ ಇದ್ರು. ಯಾಕಂತ ಹೇಳಿದ್ರೆ ಇದು ದೀಪ ಹಬ್ಬ ಆಗಿರೋದ್ರಿಂದ ಊಟಕ್ಕೆಲ್ಲ ಒಬ್ಬಟ್ಟು ಮಾಡಿದ್ರು. ನಮ್ಮ ಬೇಬಿನೂ ಕೂಡ ಹಬ್ಬಕ್ಕೆ ಬಂದಿದ್ರು, ಅದಕ್ಕೋಸ್ಕರ ಎಲ್ಲರೂ ಕೂಡ ಒಟ್ಟಿಗೆ ಊಟಕ್ಕೆ ಕೂತ್ವಿ. ಎಲ್ರದ್ದು ಊಟ ಆಯಿತು. ಊಟ ಆಗಿ ಮಾರನೇ ದಿನ ನಾನು ಹಾಸ್ಪಿಟ್ಲಿಗೆ ಚೆಕಪ್ಗೆ ಹೋಗಬೇಕಾಗಿತ್ತು, ಅದಕ್ಕೋಸ್ಕರ ರೆಡಿ ಆಗ್ತಿದ್ದೀನಿ. ನನ್ನ ಬೇಬಿ ಹೂ ತಂದಿದ್ರು, ಅದಕ್ಕೋಸ್ಕರ ಹೂ ಮುಟ್ಕೊಂಡು ಪೂಜೆ ಮಾಡೋಣ ಅಂತ ಪೂಜೆ ಮಾಡ್ತಾ ಇದ್ದೀನಿ. ಹುಡುಗಿರಿಗೆ ಮಲ್ಗೆ ಹೂ ಅಂದರೆ ಏನೋ ಒಂಥರ ಸ್ಪೆಷಲ್, ಅದರಲ್ಲಿ ನಂಗೆ ಅಂದರೆ ಸಿಕ್ಕಾಪಟ್ಟೆ ಸ್ಪೆಷಲ್. ದುಂಡು ಮಲ್ಗೆ ಅಂದರೆ ಇನ್ನೂ ಸಿಕ್ಕಾಪಟ್ಟೆ ಇಷ್ಟ ನನಗೆ. ಹಾಸ್ಪಿಟ್ಲಿಗೆ ಹೊರಟ್ರೆ ಇಲ್ಲಿ ನಮ್ಮಮ್ಮ ನೋಡಿ ಯಾವ ಥರ ಆಡ್ತಿದ್ದಾರೆ. ಅವ್ರ ತಲೆ ಬಾಚಿದ್ರೆ ಎಷ್ಟು ಕೂದಲು ಬರ್ತಾ ಇದೆ. ನನಗೆ ನೋಡಿ ಶಾಕ್ ಆಯಿತು. ಇರೋ ಬರೋ ಕೂದಲೆಲ್ಲ ಕೈಯಲ್ಲಿತ್ತು. ನೆಕ್ಸ್ಟ್ ಎಲ್ಲರೂ ರೆಡಿಯಾಗಿ ಹಾಸ್ಪಿಟ್ಲಿಗೆ ಇವತ್ತು ನಾನು ನನ್ನ ಬೇಬಿ ನಮ್ಮಮ್ಮ ಹಾಸ್ಪಿಟ್ಲಿಗೆ ಹೋಗ್ತಾ ಇದ್ದೀವಿ. ಹೋಗೋಕ್ಕೆ ಮುಂಚೆ ಒಂದು ಸ್ವಲ್ಪ ಫೋಟೋಸ್ ವೀಡಿಯೋಸ್ ಮಾಡ್ಕೊಳ್ಳೋಣ ಅಂತೇಳಿ ನಾನು ಇನ್ಸ್ಟಾದಲ್ಲಿ ರೀಲ್ಸ್ ಮಾಡಿಕೊಂಡೆ. ಅದಾದಮೇಲೆ ಆಟೋದಲ್ಲಿ ನಾವು ಇವಾಗ ಹಾಸ್ಪಿಟ್ಲಿಗೆ ಹೋಗ್ತಾ ಇದ್ದೀವಿ. ನೀವು ಇಲ್ಲಿ ನೋಡ್ತಾ ಇರ್ಬೋದು. ನಮ್ಮ ಊರಿಂದ ಡೈರೆಕ್ಟಾಗಿ ಬಸ್ ಇಲ್ಲ ಅಲ್ವಾ, ಅದಕ್ಕೋಸ್ಕರ ಇಲ್ಲಿ ಫೈನಲಾಗಿ ಹಾಸ್ಪಿಟ್ಲಿಗೆ ಬಂದ್ವಿ. ಹಾಸ್ಪಿಟ್ಲಿಗೆ ಬಂದು ಚೆಕಪ್ ಎಲ್ಲ ಆದಮೇಲೆ ನೆಕ್ಸ್ಟ್ ನಾನು ಬ್ಯಾಟಿಂಗ್ ಸ್ಟಾರ್ಟ್ ಮಾಡಿದ್ದೆ. ಮತ್ತೆ ಬಿರಿಯಾನಿ ಕಡೆ, ನಮ್ಮ ನಡೆ ಬಿರಿಯಾನಿ ಕಡೆ ಅಂತೇಳಿ ಮತ್ತೆ ನಾನು ಬಿರಿಯಾನಿ ತಿನ್ನೋಕ್ಕೆ ಬಂದೆ. ನೆನ್ನೆನೂ ಬಿರಿಯಾನಿ, ಮೊನ್ನೆನೂ ಬಿರಿಯಾನಿ ಮತ್ತು ಇವತ್ತು ಬಿರಿಯಾನಿ ಜೊತೆಗೆ ಚಿಕನ್ ಲಾಲಿಪಾಪ್ ತಿನ್ಕೊಂಡು ಮನೆಗೆ ಹೋಗೋಣ ಅನ್ನೋಷ್ಟರಲ್ಲಿ ನನ್ನ ಬೇಬಿ ಸ್ವಲ್ಪ ಗಿಡ ತೊಗೋಬೇಕು, ಗಾರ್ಡನ್ಗೆ ಹೋಗೋಣ ಅಂತ ಹೇಳಿದ್ರು ನರ್ಸರಿಗೆ. ಮತ್ತು ಈ ಕಡೆ ನರ್ಸರಿಗೆ ಬಂದ್ವಿ. ಇಲ್ಲಿ ಒಂದು ಸ್ವಲ್ಪ ಏಲಕ್ಕಿ ಗಿಡ, ಮೆಣಸಿನ ಬಳ್ಳಿ ಗಿಡ ತೊಗೊಂಡು ಮನೆ ಕಡೆ ಬಂದ್ವಿ. ಈ ನರ್ಸರಿ ಬಂದು ಶಾಮನೂರ್ ಹತ್ರ ಇತ್ತು, ಅಲ್ಲಿಗೆ ಹೋಗಿದ್ವಿ. ಈ ಒಂದು ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು.